ರಾಜ್ಯದಲ್ಲಿ ರೈಲ್ವೆ ಕಾಣದಂಥ ಜಿಲ್ಲೆ ಅಂದರೆ ಅದು ಕೊಡಗು ಜಿಲ್ಲೆಗೆ ರೈಲು ತರಬೇಕಂತ ಹೇಳಿ ಹಲವು ದಶಕಗಳಿಂದ ಒಂದು ಬೇಡಿಕೆ ಕೂಡ ಇತ್ತು. ಈ ಹಿಂದೆ ಸಂಸದರಾಗಿದ್ದಂಥ ಎಲ್ಲ ಸಂಸದರು ಸದಾನಂದ ಗೌಡ ಇರ್ಬೋದು, ವಿಶ್ವನಾಥ್ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಎಲ್ಲರೂ ಕೊಡಗು ಜಿಲ್ಲೆಯ ಕುಶಾಲನಗರದವರೆಗೆ ರೈಲು ತರಬೇಕಂತ ಹೇಳುವಂಥದ್ದು ಒಂದು ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಸಾಕಷ್ಟು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಸರ್ವೆ ಕಾರ್ಯ ಕೂಡ ಆಗಿತ್ತು. ಅಂದರೆ ಮೈಸೂರಿನಿಂದ ಕುಶಾಲನಗರದವರೆಗೆ ಮಾತ್ರ, ಕುಶಾಲನಗರದ ಈಚೆ ರೈಲ್ವೆ ಯೋಜನೆ ಬೇಡ ಅಂತ ಹೇಳುವಂಥದ್ದು ಕೊಡಗು ಜಿಲ್ಲೆಯಲ್ಲೇ ವಿರೋಧ ಇತ್ತು. ಅದನ್ನು ಕುಶಾಲನಗರದವರೆಗೆ ಮಾತ್ರ ಸಾಕು ಅಂತ ಹೇಳುವಂಥದ್ದು. ಅಂದರೆ ವಾಣಿಜ್ಯ ಉದ್ದೇಶಕ್ಕಾಗಿ ರೈಲು ಬಂದರೆ ತುಂಬ ಅನುಕೂಲ ಆಗುತ್ತೆ, ಕೊಡಗು ಜಿಲ್ಲೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳುವಂಥದ್ದು ಜನತೆಯ ಒಂದು ಬೇಡಿಕೆ ಕೂಡ ಇತ್ತು. ಆದರೆ ಆ ಕನಸು ನನಸಾಗೋ ಅಂತ ಯಾವುದೇ ಲಕ್ಷಣ ಈಗ ಇಲ್ಲ. ಯಾಕೆಂದರೆ ಆ ರೈಲ್ವೆ ಯೋಜನೆಗೆ ಈಗ ರಾಜ್ಯ ಸರ್ಕಾರ ಎಳ್ಳು ನೀರು ಬಿಟ್ಟಿರುವಂಥದ್ದು. ಕಾರಣ ಅಂತ ಹೇಳಿದ್ರೆ ಸರ್ಕಾರ 50% ರಾಜ್ಯ ಸರ್ಕಾರ ಭರಿಸಬೇಕು, ಉಳಿದ 50% ಕೇಂದ್ರ ಸರ್ಕಾರ ಭರಿಸುತ್ತೆ. ಮತ್ತು ಭೂಸ್ವಾಧೀನ ಏನಿದೆ, ಭೂಸ್ವಾಧೀನವನ್ನು ರಾಜ್ಯ ಸರ್ಕಾರವೇ ಮಾಡಬೇಕಾಗಿದೆ. ಅದು ಯಾವುದೂ ಆಗಲ್ಲ ಅಂತ ಹೇಳುವಂಥದ್ದು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಪತ್ರ ಬರೆದಿದೆ ಅಂತ ಹೇಳುವಂಥ ಮಾಹಿತಿ ನಮಗೆ ಸಿಕ್ಕಿರುವಂಥದ್ದು. ಭೂಸ್ವಾಧೀನಕ್ಕೂ ಆಗಲ್ಲ, ಸದ್ಯಕ್ಕೆ ದುಡ್ಡು ಕೊಡಲಿಕ್ಕೆ ಆಗಲ್ಲ ಅಂತ ಹೇಳುವಂಥದ್ದು. ಆದ್ದರಿಂದ ಈ ಯೋಜನೆಯನ್ನು ಸದ್ಯಕ್ಕೆ ಕೈ ಬಿಡಲಾಗಿದೆ ಅಂತ ಹೇಳುವಂಥದ್ದು ಮೈಸೂರು ಕೊಡಗು ಕ್ಷೇತ್ರದ ಸಂಸದರಾದ ಯದುವೀರ್ ಒಡೆಯರ್ ಅವರು ಮಾಹಿತಿ ಕೊಟ್ಟಿರುವಂಥದ್ದು. ಜೊತೆಗೆ ರೈಲ್ವೆ ಖಾತೆಯ ರಾಜ್ಯ ಸಚಿವರಾದ ವಿ ಸೋಮಣ್ಣ ಅವರು ಕೂಡ ಇದನ್ನೇ ಹಿಂದೆ ಹೇಳಿದರು. ಆದ್ದರಿಂದ ಈ ಕೊಡಗು ಜನತೆಯ ಈ ರೈಲ್ವೆ ಕನಸು ಏನಿದೆ, ಈ ಕನಸು ಈಗ ಕಮರಿ ಹೋಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ಸದ್ಯಕ್ಕಂತೂ ಇದು ಇನ್ನು ಆಗಲ್ಲ. ಈ ಹಿಂದೆ ಪ್ರತಾಪ್ ಸಿಂಹ ಅವರು ಏನು MP ಆಗಿದ್ದರು, ಆಗ ಅವರು ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾಯಿದ್ರು. ತಂದೆ ತರ್ತೀವಿ, ನಮ್ಮ ಅವಧಿಯಲ್ಲಿ ರೈಲ್ವೆ ಬಂದೇ ಬರುತ್ತೆ ಅಂತ ಹೇಳುವಂಥದ್ದು. ಅದು ಆವಾಗ ಆಗಿಲ್ಲ. ಮತ್ತು ಈಗ ಬಂದಂಥ MP ಯದುವೀರ್ ಅವರು ಕೂಡ ಅದನ್ನು ಹೇಳ್ತಾ ಇದ್ರು. ಆದರೆ ಈಗ ಎಲ್ಲ ವ್ಯವಸ್ಥೆ ಚೇಂಜ್ ಆಗಿದೆ. ಯಾಕಂದರೆ ರಾಜ್ಯ ಸರ್ಕಾರ ಅದಕ್ಕೆ ತಯಾರಿಲ್ಲ ಅಂತ ಹೇಳುವಂಥದ್ದು. ಆದ್ದರಿಂದ ಸದ್ಯಕ್ಕೆ ಕೊಡಗು ಜಿಲ್ಲೆಗೆ ರೈಲು ಯಾವುದೇ ಕಾರಣಕ್ಕೂ ಬರಲ್ಲ. ಈಗ ಏನು ಇದುವರೆಗೂ ಕೊಡಗು ಜಿಲ್ಲೆಗೆ ರೈಲು ಕಂಡಿಲ್ಲ ಅಂತ ಹೇಳುವಂಥ ಒಂದು ಕನಸಿತ್ತು, ಕಾಣಬೇಕಂತ ಹೇಳುವಂಥದ್ದು, ಬರಬೇಕಂತ ಹೇಳುವಂಥದ್ದು. ಆದರೆ ಸದ್ಯಕ್ಕಂತೂ ಅದು ಆಗಲ್ಲ. ಇನ್ನು ಕೊಡಗು ಜಿಲ್ಲೆಯೊಳಗೆ ರೈಲು ಬೇಡ ಅಂತ ವಿರೋಧ ಅಂತ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸಾಕಷ್ಟು ಅರಣ್ಯ ಪ್ರದೇಶ ಇದೆ, ಅರಣ್ಯ ಪ್ರದೇಶ ನಾಶ ಆಗುತ್ತೆ. ಅದಕ್ಕೆ ಕೊಡಗು ಜಿಲ್ಲೆ ಒಳಗೆ ರೈಲು ಬರುವುದು ಬೇಡ, ಕುಶಾಲನಗರದವರೆಗೆ ಮಾತ್ರ ಸಾಕು ಅಂತ ಹೇಳುವಂಥದ್ದು. ಅಂದರೆ ಮೈಸೂರು ಕೊಡಗು ಗಡಿಭಾಗ ಕೊಪ್ಪ ಬರುತ್ತೆ, ಬೈಲ್ಕೊಪ್ಪ, ಅಲ್ಲಿಂದ ಕುಶಾಲನಗರ ಬರುತ್ತೆ, ಕುಶಾಲನಗರದವರೆಗೆ ಮಾತ್ರ ಸಾಕು ಅಂತ ಹೇಳುವಂಥದ್ದು ಇತ್ತು. ಅದರಿಂದ ಅಲ್ಲಿವರೆಗೆ ಮಾತ್ರ ರೈಲ್ವೆ ತರ್ತೀವಿ ಅಂತ ಹೇಳಿ ಇಂದಿನ ಸಂಸದರು ಹೇಳಿದರು. ಜೊತೆಗೆ ಹಿಂದೆ MP ಆಗಿದ್ದಂಥ ವಿಶ್ವನಾಥ್ ಅವರು ಕುಶಾಲನಗರದಲ್ಲಿ ಒಂದು ರೈಲ್ವೆ ಕೇಂದ್ರ ಕಚೇರಿಯನ್ನು ಕೂಡ ಉದ್ಘಾಟನೆಯನ್ನು ಕೂಡ ಮಾಡಿದರು. ಅದು ಕೂಡ ನೆನೆಗುದಿಗೆ ಬಿತ್ತು. ಜೊತೆಗೆ ಮಡಿಕೇರಿಯಲ್ಲಿ ರೈಲ್ವೆ ಬುಕ್ಕಿಂಗ್ ಸೆಂಟರ್ ಇತ್ತು. ಅಂದರೆ ಹೊರಗಡೆ ಹೋಗುವವರಿಗೆ, ಯೋಧರಿಗೆ, ಸಾಕಷ್ಟು ಯೋಧರಿದ್ದಾರೆ, ಅವರಿಗೆ ರೈಲಲ್ಲಿ ಹೋಗಬೇಕಾದ್ರೆ ಬುಕ್ ಮಾಡಲಿಕ್ಕೆ ಅಂತ ಹೇಳಿ ಬುಕ್ಕಿಂಗ್ ಸೆಂಟರ್ ಇತ್ತು. ಅದು ಕೂಡ ಮುಚ್ಚಿ 3-4 ವರ್ಷ ಆಗಿದೆ, ಯಾವುದೂ ಇಲ್ಲ ಈಗ. ಆದರೆ ಕೊನೆಗೂ ಕುಶಾಲನಗರದವರೆಗೆ ಮಾತ್ರ ಬರುತ್ತೆ ಅಂತ ಒಂದು ಕನಸಿತ್ತು. ಆ ಕನಸು ಈಗ ನನಸಾಗಿಲ್ಲ ಅಂತ ಹೇಳ್ಬೋದು. ಸದ್ಯಕ್ಕಂತೂ ಈಗ ಕೊಡಗು ಜಿಲ್ಲೆಗೆ ರೈಲು ಬರಲ್ಲ. ಬಂದರೆ ಕುಶಾಲನಗರವರೆಗೆ ಮಾತ್ರ ಬರ್ತಾ ಇತ್ತು. ಆದರೂ ಅದು ಕೂಡ ಇಲ್ಲ ಅಂತ ಹೇಳುವಂಥದ್ದು. ಒಂದು ಕಡೆ ಕೆಲವು ಈ ಪರಿಸರವಾದಿಗಳಿಗೆ ಇದು ಒಂದು ಸಂತಸದ ವಿಷಯ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ನಾವು ರೈಲು ಯೋಜನೆಯನ್ನು ಕೊಡಗು ಜಿಲ್ಲೆಗೆ ವಿರೋಧ ಮಾಡ್ತಿದ್ದೀವಿ ಅಂತ ಹೇಳುವಂಥದ್ದು. ಆದರೆ ಯಾರಿಗೆ ರೈಲು ಬೇಕು ಅಂತ, ವಾಣಿಜ್ಯ ಉದ್ದೇಶಕ್ಕಾಗಿ ರೈಲು ಬೇಕು ಕುಶಾಲನಗರದವರು ಅಂತ ಯಾರು ಕನಸು ಕಾಣಿದ್ರು, ಆ ಕನಸು ಈಗ ಕಮರಿ ಹೋಗಿದೆ ಅಂತ ಹೇಳ್ಬೋದು. ಸದ್ಯಕ್ಕೆ ಈ ಸರ್ಕಾರ ಈ ಮೈಸೂರು ಕೊಡಗು ರೈಲು ಯೋಜನೆಗೆ ಎಳ್ಳು ನೀರು ಬಿಟ್ಟಿರುವಂಥದ್ದು. ಆದ್ದರಿಂದ ಬಹುತೇಕ ಕೊಡಗು ಜಿಲ್ಲೆಗೆ ರೈಲು ಬರುವುದು ಅನುಮಾನ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ರಾಜ್ಯದಲ್ಲಿ ರೈಲ್ವೆ ಕಾಣದಂಥ ಜಿಲ್ಲೆ ಅಂದರೆ ಅದು ಕೊಡಗು ಜಿಲ್ಲೆಗೆ ರೈಲು ತರಬೇಕಂತ ಹೇಳಿ ಹಲವು ದಶಕಗಳಿಂದ ಒಂದು ಬೇಡಿಕೆ ಕೂಡ ಇತ್ತು. ಈ ಹಿಂದೆ ಸಂಸದರಾಗಿದ್ದಂಥ ಎಲ್ಲ ಸಂಸದರು ಸದಾನಂದ ಗೌಡ ಇರ್ಬೋದು, ವಿಶ್ವನಾಥ್ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಎಲ್ಲರೂ ಕೊಡಗು ಜಿಲ್ಲೆಯ ಕುಶಾಲನಗರದವರೆಗೆ ರೈಲು ತರಬೇಕಂತ ಹೇಳುವಂಥದ್ದು ಒಂದು ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಸಾಕಷ್ಟು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಸರ್ವೆ ಕಾರ್ಯ ಕೂಡ ಆಗಿತ್ತು. ಅಂದರೆ ಮೈಸೂರಿನಿಂದ ಕುಶಾಲನಗರದವರೆಗೆ ಮಾತ್ರ, ಕುಶಾಲನಗರದ ಈಚೆ ರೈಲ್ವೆ ಯೋಜನೆ ಬೇಡ ಅಂತ ಹೇಳುವಂಥದ್ದು ಕೊಡಗು ಜಿಲ್ಲೆಯಲ್ಲೇ ವಿರೋಧ ಇತ್ತು. ಅದನ್ನು ಕುಶಾಲನಗರದವರೆಗೆ ಮಾತ್ರ ಸಾಕು ಅಂತ ಹೇಳುವಂಥದ್ದು. ಅಂದರೆ ವಾಣಿಜ್ಯ ಉದ್ದೇಶಕ್ಕಾಗಿ ರೈಲು ಬಂದರೆ ತುಂಬ ಅನುಕೂಲ ಆಗುತ್ತೆ, ಕೊಡಗು ಜಿಲ್ಲೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳುವಂಥದ್ದು ಜನತೆಯ ಒಂದು ಬೇಡಿಕೆ ಕೂಡ ಇತ್ತು. ಆದರೆ ಆ ಕನಸು ನನಸಾಗೋ ಅಂತ ಯಾವುದೇ ಲಕ್ಷಣ ಈಗ ಇಲ್ಲ. ಯಾಕೆಂದರೆ ಆ ರೈಲ್ವೆ ಯೋಜನೆಗೆ ಈಗ ರಾಜ್ಯ ಸರ್ಕಾರ ಎಳ್ಳು ನೀರು ಬಿಟ್ಟಿರುವಂಥದ್ದು. ಕಾರಣ ಅಂತ ಹೇಳಿದ್ರೆ ಸರ್ಕಾರ 50% ರಾಜ್ಯ ಸರ್ಕಾರ ಭರಿಸಬೇಕು, ಉಳಿದ 50% ಕೇಂದ್ರ ಸರ್ಕಾರ ಭರಿಸುತ್ತೆ. ಮತ್ತು ಭೂಸ್ವಾಧೀನ ಏನಿದೆ, ಭೂಸ್ವಾಧೀನವನ್ನು ರಾಜ್ಯ ಸರ್ಕಾರವೇ ಮಾಡಬೇಕಾಗಿದೆ. ಅದು ಯಾವುದೂ ಆಗಲ್ಲ ಅಂತ ಹೇಳುವಂಥದ್ದು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಪತ್ರ ಬರೆದಿದೆ ಅಂತ ಹೇಳುವಂಥ ಮಾಹಿತಿ ನಮಗೆ ಸಿಕ್ಕಿರುವಂಥದ್ದು. ಭೂಸ್ವಾಧೀನಕ್ಕೂ ಆಗಲ್ಲ, ಸದ್ಯಕ್ಕೆ ದುಡ್ಡು ಕೊಡಲಿಕ್ಕೆ ಆಗಲ್ಲ ಅಂತ ಹೇಳುವಂಥದ್ದು. ಆದ್ದರಿಂದ ಈ ಯೋಜನೆಯನ್ನು ಸದ್ಯಕ್ಕೆ ಕೈ ಬಿಡಲಾಗಿದೆ ಅಂತ ಹೇಳುವಂಥದ್ದು ಮೈಸೂರು ಕೊಡಗು ಕ್ಷೇತ್ರದ ಸಂಸದರಾದ ಯದುವೀರ್ ಒಡೆಯರ್ ಅವರು ಮಾಹಿತಿ ಕೊಟ್ಟಿರುವಂಥದ್ದು. ಜೊತೆಗೆ ರೈಲ್ವೆ ಖಾತೆಯ ರಾಜ್ಯ ಸಚಿವರಾದ ವಿ ಸೋಮಣ್ಣ ಅವರು ಕೂಡ ಇದನ್ನೇ ಹಿಂದೆ ಹೇಳಿದರು. ಆದ್ದರಿಂದ ಈ ಕೊಡಗು ಜನತೆಯ ಈ ರೈಲ್ವೆ ಕನಸು ಏನಿದೆ, ಈ ಕನಸು ಈಗ ಕಮರಿ ಹೋಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ಸದ್ಯಕ್ಕಂತೂ ಇದು ಇನ್ನು ಆಗಲ್ಲ. ಈ ಹಿಂದೆ ಪ್ರತಾಪ್ ಸಿಂಹ ಅವರು MP ಆಗಿದ್ದರು, ಆಗ ಅವರು ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾಯಿದ್ರು.
ತಂದೆ ತರ್ತೀವಿ ನಮ್ಮ ಅವಧಿಯಲ್ಲಿ ರೈಲ್ವೆ ಬಂದೇ ಬರುತ್ತೆ ಅಂತ ಹೇಳುವಂಥದ್ದು ಅದು ಆವಾಗ ಆಗಿಲ್ಲ. ಮತ್ತು ಈಗ ಬಂದಂಥ MP ಯದುವೀರ್ ಅವರು ಕೂಡ ಅದನ್ನು ಹೇಳ್ತಾ ಇದ್ರು. ಆದರೆ ಈಗ ಎಲ್ಲ ವ್ಯವಸ್ಥೆ ಚೇಂಜ್ ಆಗಿದೆ, ಯಾಕಂದರೆ ರಾಜ್ಯ ಸರ್ಕಾರ ಅದಕ್ಕೆ ತಯಾರಿಲ್ಲ ಅಂತ ಹೇಳುವಂಥದ್ದು. ಆದ್ದರಿಂದ ಸದ್ಯಕ್ಕೆ ಕೊಡಗು ಜಿಲ್ಲೆಗೆ ರೈಲು ಯಾವುದೇ ಕಾರಣಕ್ಕೂ ಬರಲ್ಲ. ಈಗ ಏನು ಇದುವರೆಗೂ ಕೊಡಗು ಜಿಲ್ಲೆಗೆ ರೈಲು ಕಂಡಿಲ್ಲ ಅಂತ ಹೇಳುವಂಥ ಒಂದು ಕನಸಿತ್ತು, ಕಾಣಬೇಕಂತ ಹೇಳುವಂಥದ್ದು, ಬರಬೇಕಂತ ಹೇಳುವಂಥದ್ದು. ಆದರೆ ಸದ್ಯಕ್ಕಂತೂ ಅದು ಆಗಲ್ಲ. ಇನ್ನು ಕೊಡಗು ಜಿಲ್ಲೆಯೊಳಗೆ ರೈಲು ಬೇಡ ಅಂತ ವಿರೋಧ ಅಂತ ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಸಾಕಷ್ಟು ಅರಣ್ಯ ಪ್ರದೇಶ ಇದೆ, ಅರಣ್ಯ ಪ್ರದೇಶ ನಾಶ ಆಗುತ್ತೆ. ಅದಕ್ಕೆ ಕೊಡಗು ಜಿಲ್ಲೆಯೊಳಗೆ ರೈಲು ಬರುವುದು ಬೇಡ, ಕುಶಾಲನಗರದವರೆಗೆ ಮಾತ್ರ ಸಾಕು ಅಂತ ಹೇಳುವಂಥದ್ದು. ಅಂದರೆ ಮೈಸೂರು ಕೊಡಗು ಗಡಿಭಾಗ ಕೊಪ್ಪ ಬರುತ್ತೆ, ಬೈಲ್ಕೊಪ್ಪ, ಅಲ್ಲಿಂದ ಕುಶಾಲನಗರ ಬರುತ್ತೆ, ಕುಶಾಲನಗರದವರೆಗೆ ಮಾತ್ರ ಸಾಕು ಅಂತ ಹೇಳುವಂಥದ್ದು ಇತ್ತು. ಅದರಿಂದ ಅಲ್ಲಿವರೆಗೆ ಮಾತ್ರ ರೈಲ್ವೆ ತರ್ತೀವಿ ಅಂತ ಹೇಳಿ ಇಂದಿನ ಸಂಸದರು ಹೇಳಿದರು. ಜೊತೆಗೆ ಹಿಂದೆ MP ಆಗಿದ್ದಂಥ ವಿಶ್ವನಾಥ್ ಅವರು ಕುಶಾಲನಗರದಲ್ಲಿ ಒಂದು ರೈಲ್ವೆ ಕೇಂದ್ರ ಕಚೇರಿಯನ್ನು ಕೂಡ ಉದ್ಘಾಟನೆಯನ್ನು ಕೂಡ ಮಾಡಿದರು. ಅದು ಕೂಡ ನೆನೆಗುದಿಗೆ ಬಿತ್ತು. ಜೊತೆಗೆ ಮಡಿಕೇರಿಯಲ್ಲಿ ರೈಲ್ವೆ ಬುಕಿಂಗ್ ಸೆಂಟರ್ ಇತ್ತು. ಅಂದರೆ ಹೊರಗಡೆ ಹೋಗುವವರಿಗೆ, ಯೋಧರಿಗೆ, ಸಾಕಷ್ಟು ಯೋಧರಿದ್ದಾರೆ, ಅವರಿಗೆ ರೈಲಲ್ಲಿ ಹೋಗಬೇಕಾದ್ರೆ ಬುಕ್ ಮಾಡಲಿಕ್ಕೆ ಅಂತ ಹೇಳಿ ಬುಕ್ಕಿಂಗ್ ಸೆಂಟರ್ ಇತ್ತು. ಅದು ಕೂಡ ಮುಚ್ಚಿ 3-4 ವರ್ಷ ಆಗಿದೆ, ಯಾವುದೂ ಇಲ್ಲ ಈಗ. ಆದರೆ ಕೊನೆಗೆ ಕುಶಾಲನಗರದವರೆಗೆ ಮಾತ್ರ ಬರುತ್ತೆ ಅಂತ ಒಂದು ಕನಸಿತ್ತು. ಆ ಕನಸು ಈಗ ನನಸಾಗಿಲ್ಲ ಅಂತ ಹೇಳ್ಬೋದು. ಸದ್ಯಕ್ಕಂತೂ ಈಗ ಕೊಡಗು ಜಿಲ್ಲೆಗೆ ರೈಲು ಬರಲ್ಲ, ಬಂದರೆ ಕುಶಾಲನಗರವರೆಗೆ ಮಾತ್ರ ಬರ್ತಾ ಇತ್ತು. ಆದರೂ ಅದು ಕೂಡ ಇಲ್ಲ ಅಂತ ಹೇಳುವಂಥದ್ದು. ಒಂದು ಕಡೆ ಕೆಲವು ಈ ಪರಿಸರವಾದಿಗಳಿಗೆ ಇದು ಒಂದು ಸಂತಸದ ವಿಷಯ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ನಾವು ರೈಲು ಯೋಜನೆಯನ್ನು ಕೊಡಗು ಜಿಲ್ಲೆಗೆ ವಿರೋಧ ಮಾಡ್ತಿದ್ದೀವಿ ಅಂತ ಹೇಳುವಂಥದ್ದು. ಆದರೆ ಯಾರಿಗೆ ರೈಲು ಬೇಕು ಅಂತ, ವಾಣಿಜ್ಯ ಉದ್ದೇಶಕ್ಕಾಗಿ ರೈಲು ಬೇಕು ಕುಶಾಲನಗರದವರು ಅಂತ ಯಾರು ಕನಸು ಕಂಡಿದ್ರು, ಆ ಕನಸು ಈಗ ಕಮರಿ ಹೋಗಿದೆ ಅಂತ ಹೇಳ್ಬೋದು. ಸದ್ಯಕ್ಕೆ ಈ ಸರ್ಕಾರ ಈ ಮೈಸೂರು ಕೊಡಗು ರೈಲು ಯೋಜನೆಗೆ ಎಳ್ಳು ನೀರು ಬಿಟ್ಟಿರುವಂಥದ್ದು. ಅದರಿಂದ ಬಹುತೇಕ ಕೊಡಗು ಜಿಲ್ಲೆಗೆ ರೈಲು ಬರುವುದು ಅನುಮಾನ. ಕ್ಯಾಮರಾ ದೇವಕಾರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ರಾಜ್ಯದಲ್ಲಿ ರೈಲ್ವೆ ಕಾಣದಂಥ ಜಿಲ್ಲೆ ಅಂದರೆ ಅದು ಕೊಡಗು ಜಿಲ್ಲೆಗೆ ರೈಲು ತರಬೇಕಂತ ಹೇಳಿ ಹಲವು ದಶಕಗಳಿಂದ ಒಂದು ಬೇಡಿಕೆ ಕೂಡ ಇತ್ತು. ಈ ಹಿಂದೆ ಸಂಸದರಾಗಿದ್ದಂಥ ಎಲ್ಲ ಸಂಸದರು, ಸದಾನಂದಗೌಡ ಇರ್ಬೋದು, ವಿಶ್ವನಾಥ್ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಎಲ್ಲರೂ ಕೊಡಗು ಜಿಲ್ಲೆಯ ಕುಶಾಲನಗರದವರೆಗೆ ರೈಲು ತರಬೇಕಂತ ಹೇಳುವಂಥದ್ದು ಒಂದು ಸಾಕಷ್ಟು ಶ್ರಮ ವಹಿಸಿದ್ದಾರೆ, ಸಾಕಷ್ಟು ಕೆಲಸಗಳನ್ನು ಕೂಡ ಮಾಡಿದ್ದಾರೆ, ಸರ್ವೆ ಕಾರ್ಯ ಕೂಡ ಆಗಿತ್ತು. ಅಂದರೆ ಮೈಸೂರಿನಿಂದ ಕುಶಾಲನಗರದವರೆಗೆ ಮಾತ್ರ, ಕುಶಾಲನಗರದ ಈಚೆ ರೈಲ್ವೆ ಯೋಜನೆ ಬೇಡ ಅಂತ ಹೇಳುವಂಥದ್ದು ಕೊಡಗು ಜಿಲ್ಲೆಯಲ್ಲೇ ವಿರೋಧ ಇತ್ತು. ಅದನ್ನು ಕುಶಾಲನಗರದವರೆಗೆ ಮಾತ್ರ ಸಾಕು ಅಂತ ಹೇಳುವಂಥದ್ದು. ಅಂದರೆ ವಾಣಿಜ್ಯ ಉದ್ದೇಶಕ್ಕಾಗಿ ರೈಲು ಬಂದರೆ ತುಂಬ ಅನುಕೂಲ ಆಗುತ್ತೆ, ಕೊಡಗು ಜಿಲ್ಲೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳುವಂಥದ್ದು ಜನತೆಯ ಒಂದು ಬೇಡಿಕೆ ಕೂಡ ಇತ್ತು. ಆದರೆ ಆ ಕನಸು ನನಸಾಗೋ ಅಂತ ಯಾವುದೇ ಲಕ್ಷಣ ಈಗ ಇಲ್ಲ. ಯಾಕೆಂದರೆ ಆ ರೈಲ್ವೆ ಯೋಜನೆಗೆ ಈಗ ರಾಜ್ಯ ಸರ್ಕಾರ ಎಳ್ಳು ನೀರು ಬಿಟ್ಟಿರುವಂಥದ್ದು. ಕಾರಣ ಅಂತ ಹೇಳಿದ್ರೆ, ಸರ್ಕಾರ 50% ರಾಜ್ಯ ಸರ್ಕಾರ ಭರಿಸಬೇಕು, ಉಳಿದ 50% ಕೇಂದ್ರ ಸರ್ಕಾರ ಭರಿಸುತ್ತೆ. ಮತ್ತು ಭೂಸ್ವಾಧೀನ ಏನಿದೆ, ಭೂಸ್ವಾಧೀನವನ್ನು ರಾಜ್ಯ ಸರ್ಕಾರವೇ ಮಾಡಬೇಕಾಗಿದೆ. ಅದು ಯಾವುದೂ ಆಗಲ್ಲ ಅಂತ ಹೇಳುವಂಥದ್ದು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಪತ್ರ ಬರೆದಿದೆ ಅಂತ ಹೇಳುವಂಥ ಮಾಹಿತಿ ನಮಗೆ ಸಿಕ್ಕಿರುವಂಥದ್ದು. ಭೂಸ್ವಾಧೀನಕ್ಕೂ ಆಗಲ್ಲ, ಸದ್ಯಕ್ಕೆ ದುಡ್ಡು ಕೊಡಲಿಕ್ಕೆ ಆಗಲ್ಲ ಅಂತ ಹೇಳುವಂಥದ್ದು. ಆದ್ದರಿಂದ ಈ ಯೋಜನೆಯನ್ನು ಸದ್ಯಕ್ಕೆ ಕೈ ಬಿಡಲಾಗಿದೆ ಅಂತ ಹೇಳುವಂಥದ್ದು ಮೈಸೂರು ಕೊಡಗು ಕ್ಷೇತ್ರದ ಸಂಸದರಾದ ಯದುವೀರ್ ಒಡೆಯರ್ ಅವರು ಮಾಹಿತಿ ಕೊಟ್ಟಿರುವಂಥದ್ದು. ಜೊತೆಗೆ ರೈಲ್ವೆ ಖಾತೆಯ ರಾಜ್ಯ ಸಚಿವರಾದ ವಿ ಸೋಮಣ್ಣ ಅವರು ಕೂಡ ಇದನ್ನೇ ಹಿಂದೆ ಹೇಳಿದರು. ಆದ್ದರಿಂದ ಈ ಕೊಡಗು ಜನತೆಯ ಈ ರೈಲ್ವೆ ಕನಸು ಏನಿದೆ, ಈ ಕನಸು ಈಗ ಕಮರಿ ಹೋಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ಸದ್ಯಕ್ಕಂತೂ ಇದು ಇನ್ನು ಆಗಲ್ಲ. ಈ ಹಿಂದೆ ಪ್ರತಾಪ್ ಸಿಂಹ ಅವರು MP ಆಗಿದ್ದರು, ಆಗ ಅವರು ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾಯಿದ್ರು, ತಂದೆ ತರ್ತೀವಿ ನಮ್ಮ ಅವಧಿಯಲ್ಲಿ ರೈಲ್ವೆ ಬಂದೇ ಬರುತ್ತೆ ಅಂತ ಹೇಳುವಂಥದ್ದು. ಅದು ಆವಾಗ ಆಗಿಲ್ಲ. ಮತ್ತು ಈಗ ಬಂದಂಥ MP ಯದುವೀರ್ ಅವರು ಕೂಡ ಅದನ್ನು ಹೇಳ್ತಾ ಇದ್ರು. ಆದರೆ ಈಗ ಎಲ್ಲ ವ್ಯವಸ್ಥೆ ಚೇಂಜ್ ಆಗಿದೆ, ಯಾಕಂದರೆ ರಾಜ್ಯ ಸರ್ಕಾರ ಅದಕ್ಕೆ ತಯಾರಿಲ್ಲ ಅಂತ ಹೇಳುವಂಥದ್ದು. ಆದ್ದರಿಂದ ಸದ್ಯಕ್ಕೆ ಕೊಡಗು ಜಿಲ್ಲೆಗೆ ರೈಲು ಯಾವುದೇ ಕಾರಣಕ್ಕೂ ಬರಲ್ಲ. ಈಗ ಏನು ಇದುವರೆಗೂ ಕೊಡಗು ಜಿಲ್ಲೆಗೆ ರೈಲು ಕಂಡಿಲ್ಲ ಅಂತ ಹೇಳುವಂಥ ಒಂದು ಕನಸಿತ್ತು, ಕಾಣಬೇಕಂತ ಹೇಳುವಂಥದ್ದು, ಬರಬೇಕಂತ ಹೇಳುವಂಥದ್ದು. ಆದರೆ ಸದ್ಯಕ್ಕಂತೂ ಅದು ಆಗಲ್ಲ. ಇನ್ನು ಕೊಡಗು ಜಿಲ್ಲೆಯೊಳಗೆ ರೈಲು ಬೇಡ ಅಂತ ವಿರೋಧ ಅಂತ ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಸಾಕಷ್ಟು ಅರಣ್ಯ ಪ್ರದೇಶ ಇದೆ, ಅರಣ್ಯ ಪ್ರದೇಶ ನಾಶ ಆಗುತ್ತೆ. ಅದಕ್ಕೆ ಕೊಡಗು ಜಿಲ್ಲೆಯೊಳಗೆ ರೈಲು ಬರುವುದು ಬೇಡ, ಕುಶಾಲನಗರದವರೆಗೆ ಮಾತ್ರ ಸಾಕು ಅಂತ ಹೇಳುವಂಥದ್ದು. ಅಂದರೆ ಮೈಸೂರು ಕೊಡಗು ಗಡಿಭಾಗ ಕೊಪ್ಪ ಬರುತ್ತೆ, ಬೈಲ್ಕೊಪ್ಪ, ಅಲ್ಲಿಂದ ಕುಶಾಲನಗರ ಬರುತ್ತೆ, ಕುಶಾಲನಗರದವರೆಗೆ ಮಾತ್ರ ಸಾಕು ಅಂತ ಹೇಳುವಂಥದ್ದು ಇತ್ತು. ಅದರಿಂದ ಅಲ್ಲಿವರೆಗೆ ಮಾತ್ರ ರೈಲ್ವೆ ತರ್ತೀವಿ ಅಂತ ಹೇಳಿ ಇಂದಿನ ಸಂಸದರು ಹೇಳಿದರು. ಜೊತೆಗೆ ಹಿಂದೆ MP ಆಗಿದ್ದಂಥ ವಿಶ್ವನಾಥ್ ಅವರು ಕುಶಾಲನಗರದಲ್ಲಿ ಒಂದು ರೈಲ್ವೆ ಕೇಂದ್ರ ಕಚೇರಿಯನ್ನು ಕೂಡ ಉದ್ಘಾಟನೆಯನ್ನು ಕೂಡ ಮಾಡಿದರು. ಅದು ಕೂಡ ನೆನೆಗುದಿಗೆ ಬಿತ್ತು. ಜೊತೆಗೆ ಮಡಿಕೇರಿಯಲ್ಲಿ ರೈಲ್ವೆ ಬುಕಿಂಗ್ ಸೆಂಟರ್ ಇತ್ತು. ಅಂದರೆ ಹೊರಗಡೆ ಹೋಗುವವರಿಗೆ, ಯೋಧರಿಗೆ, ಸಾಕಷ್ಟು ಯೋಧರಿದ್ದಾರೆ, ಅವರಿಗೆ ರೈಲಲ್ಲಿ ಹೋಗಬೇಕಾದ್ರೆ ಬುಕ್ ಮಾಡಲಿಕ್ಕೆ ಅಂತ ಹೇಳಿ ಬುಕ್ಕಿಂಗ್ ಸೆಂಟರ್ ಇತ್ತು. ಅದು ಕೂಡ ಮುಚ್ಚಿ 3-4 ವರ್ಷ ಆಗಿದೆ, ಯಾವುದೂ ಇಲ್ಲ ಈಗ. ಆದರೆ ಕೊನೆಗೆ ಕುಶಾಲನಗರದವರೆಗೆ ಮಾತ್ರ ಬರುತ್ತೆ ಅಂತ ಒಂದು ಕನಸಿತ್ತು. ಆ ಕನಸು ಈಗ ನನಸಾಗಿಲ್ಲ ಅಂತ ಹೇಳ್ಬೋದು. ಸದ್ಯಕ್ಕಂತೂ ಈಗ ಕೊಡಗು ಜಿಲ್ಲೆಗೆ ರೈಲು ಬರಲ್ಲ, ಬಂದರೆ ಕುಶಾಲನಗರವರೆಗೆ ಮಾತ್ರ ಬರ್ತಾ ಇತ್ತು. ಆದರೂ ಅದು ಕೂಡ ಇಲ್ಲ ಅಂತ ಹೇಳುವಂಥದ್ದು. ಒಂದು ಕಡೆ ಕೆಲವು ಈ ಪರಿಸರವಾದಿಗಳಿಗೆ ಇದು ಒಂದು ಸಂತಸದ ವಿಷಯ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ನಾವು ರೈಲು ಯೋಜನೆಯನ್ನು ಕೊಡಗು ಜಿಲ್ಲೆಗೆ ವಿರೋಧ ಮಾಡ್ತಿದ್ದೀವಿ ಅಂತ ಹೇಳುವಂಥದ್ದು. ಆದರೆ ಯಾರಿಗೆ ರೈಲು ಬೇಕು ಅಂತ, ವಾಣಿಜ್ಯ ಉದ್ದೇಶಕ್ಕಾಗಿ ರೈಲು ಬೇಕು ಕುಶಾಲನಗರದವರು ಅಂತ ಯಾರು ಕನಸು ಕಂಡಿದ್ರು, ಆ ಕನಸು ಈಗ ಕಮರಿ ಹೋಗಿದೆ ಅಂತ ಹೇಳ್ಬೋದು. ಸದ್ಯಕ್ಕೆ ಈ ಸರ್ಕಾರ ಈ ಮೈಸೂರು ಕೊಡಗು ರೈಲು ಯೋಜನೆಗೆ ಎಳ್ಳು ನೀರು ಬಿಟ್ಟಿರುವಂಥದ್ದು. ಅದರಿಂದ ಬಹುತೇಕ ಕೊಡಗು ಜಿಲ್ಲೆಗೆ ರೈಲು ಬರುವುದು ಅನುಮಾನ. ಕ್ಯಾಮರಾ ದೇವಕಾರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.